ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅಡುಗೆ ಮನೆಯ ಫ್ರೆಂಡ್ ಸಾಧನಾ ಮಾತಾಡ್ತಾ ಇರೋದು. ಇವತ್ತು ಒಂದು ದಿಢೀರಾದಂಥ ಹಾಗೂ ರುಚಿಕಟ್ಟಾದಂತಹ ಒಂದು ಕಾಯಿ ಸಾರನ್ನು ಮಾಡೋಣ ಬನ್ನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣಂತ. ಮೊದಲನೇದಾಗಿ 4 ಹಣ್ಣು ಟೊಮೆಟೊಗಳನ್ನು ಚಿಕ್ಕದಾಗಿರ್ತಕ್ಕಂಥದ್ದು. ನಿಮಗೆ ಬೇಕು ಅಂತಂದರೆ ದೊಡ್ಡದು ಕೂಡ ಹಾಕ್ಕೋಬೋದು. ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ದೊಡ್ಡ ಟೊಮೆಟೊಗಳನ್ನು ಕೂಡ ಹಾಕ್ಕೋಬೋದು. ಸೊ ಇವುಗಳನ್ನು ಕುಕ್ಕರ್ನಲ್ಲೇ ಹಾಕಿಬಿಟ್ಟು 3 ವಿಸಲ್ಗಳನ್ನು ಕೂಗಿಸೋಣ. 4 ಅಥವಾ 5 ವಿಸಲ್ಗಳನ್ನು ಕೂಡ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಆದ್ರೂ ಏನು ಪರವಾಗಿಲ್ಲ. ಓಕೆ, ಈಗ 3 ವಿಸಲ್ಗಳು ಆಗಿದ್ದಾವೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಈ ಕುಕ್ಕರನ್ನು ಓಪನ್ ಮಾಡಿಬಿಟ್ಟು ಇದರಲ್ಲಿರ್ತಕ್ಕಂತಹ ಟೊಮೆಟೊಗಳನ್ನು ಹಾಗೂ ಅದರಲ್ಲಿರ್ತಕ್ಕಂತಹ ನೀರನ್ನು ಈ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಎಲ್ಲ ಟೊಮೆಟೊಗಳು ಹಾಗೂ ಎಲ್ಲ ನೀರನ್ನು ಕೂಡ ಹಾಕ್ಕೊಳ್ಳೋಣ. ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನೂ ಇಲ್ಲ, ಬೇಕಾದರೆ ನೀವು ಸಿಪ್ಪೆ ತಕ್ಕೋಬೋದು. ನಂತರ ಇದಕ್ಕೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿಯನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣಂತೆ. ಪೇಸ್ಟ್ ಮಾಡಿಕೊಂಡ ನಂತರ ಇಲ್ಲಿ ಒಂದು ಬೊಗೋಣಿಯಲ್ಲಿ ನಾನು ಬಿಳಿ ಅರಿವೆಯನ್ನು ಹಾಕಿದ್ದೀನಿ. ಆ ಪೇಸ್ಟನ್ನು ಈ ಅರಿವೆಯಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಅದರಲ್ಲಿ ಹಾಕ್ಬೋದು. ನಂತರ ಏನು ಮಾಡೋಣ, ಈ ಅರಿವೆಯಿಂದ ಈ ಕಾಯಿಯ ರಸವನ್ನು ಹಿಂಡಿ ತೆಗಿಯೋಣ. ಮೇಲಿರ್ತಕ್ಕಂಥದ್ದು ಅದನ್ನೆಲ್ಲ ಬಿಸಾಕಬೇಕು. ಅದು ಯಾವ ಕೆಲಸಕ್ಕೂ ಬರೋದಿಲ್ಲ. ಕೊಬ್ಬರಿ ಸಿಪ್ಪೆ ಆಗಿರ್ಬೋದು ಅಥವಾ ಟೊಮೆಟೊ ಸಿಪ್ಪೆ ಆಗಿರ್ಬೋದು, ಅದು ಯಾವ ಕೆಲಸಕ್ಕೂ ಬರೋದಿಲ್ಲ. ಕೇವಲ ಇದರಲ್ಲಿರ್ತಕ್ಕಂಥ ಕಾಯಿಯ ರಸ ಅಥವಾ ಹಾಲು ಮಾತ್ರ ನಮಗೆ ಉಪಯೋಗ ಆಗ್ತಕ್ಕಂಥದ್ದು. ನಿಮಗೆ ಹುಳಿ ಜಾಸ್ತಿ ಬೇಕಿತ್ತು ಅಂತ ಅನಿಸಿದರೆ ಒಂದು ಟೊಮೆಟೊನ ಕೂಡ ಜಾಸ್ತಿ ಹಾಕ್ಕೋಬೋದು ಅಥವಾ ಅದಕ್ಕೆ ಹುಣಸೆ ಹಣ್ಣಾದರೂ ಸೇರಿಸ್ಕೋಬೋದು. ಓಕೆ, ಈಗೇನು ಮಾಡೋಣ, ಈ ಕಾಯಿ ಹಾಲಿಗೆ ಸ್ವಲ್ಪ ಗಟ್ಟಿ ಜಾಸ್ತಿ ಅನಿಸಿದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೋದು. ನಂತರ ಇದಕ್ಕೆ 1.5 ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. 1.5 ಟೇಬಲ್ ಸ್ಪೂನ್ ಖಾರವನ್ನು ಸೇರಿಸ್ಕೊಳ್ಳೋಣ. ನಂತರ ಅರ್ಧ ಟೀ ಚಮಚ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಖಾರದ ಯಾವುದೇ ಗಂಟು ಉಳಿಯದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ನಂತರ ಈಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಮೊದಲು 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಅಂದ ನಂತರ ಇದಕ್ಕೆ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಜಜ್ಜಿ ಇಟ್ಟಿರ್ತಕ್ಕಂತಹ ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ತಿಂದೇ ಇರೋದು ಇದನ್ನು ಸ್ಕಿಪ್ ಕೂಡ ಮಾಡಬಹುದು. ತಿನ್ನೋ ಹಾಗಿದ್ದರೆ ಇದಕ್ಕೆ ಹಾಕ್ಕೋಬೋದು. ಒಗ್ಗರಣೆಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವನ್ನು 8-10 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಕೆಂಪಗಾದ ನಂತರ ಈ ಒಗ್ಗರಣೆಯನ್ನು ಸಾರಿಗೆ ಸೇರಿಸ್ಕೊಳ್ಳೋಣ. ಈ ಸಾರನ್ನು ಕುದಿಸೋ ಹಾಗಿಲ್ಲ, ಹಸಿಯಾಗಿ ಹಾಗೆ ಊಟ ಮಾಡಬೇಕು, ಕಾಯಿಸಬಾರ್ದು.
ಸೊ ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ಮೊದಲು ಮಾಡಿ ನೋಡಿ. ಟೇಸ್ಟ್ ಚೆನ್ನಾಗಿದೆ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಓಕೆ ನೋಡಿರಿ, ದಿಢೀರಾಗಿ ಅತ್ಯಂತ ಸರಳವಾಗಿ ಮಾಡ್ತಕ್ಕಂಥ ಒಂದು ಕಾಯಿ ಮತ್ತು ಟೊಮೆಟೊ ಸಾರು ಚೆನ್ನಾಗಿದೆ ಅಲ್ವಾ? ಬಾಯ್.